ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗ್ತಾ ಇದ್ದ ಹಾಗೆ ವಿಚಾರ ಗೊತ್ತಾಗಿ ಭಕ್ತರು ಕೆಂಡಾಮಂಡಲಾಗಿದ್ದಾರೆ. ಸ್ವಾಮೀಜಿಗಳನ್ನ ಭೇಟಿಯಾಗುವುದಕ್ಕೆ ಮಠದ ಕಡೆ ಬರ್ತಾ ಇದ್ದಾರೆ ಭಕ್ತರು. ಧರ್ಮದರ್ಶಿ ಸಮಿತಿ ವಿರುದ್ಧವಾಗಿ ಮಠದ ಭಕ್ತರು ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮದರ್ಶಿ ಸಮಿತಿ ಹೋದ ಮಠದ ರಸ್ತೆ ಶುದ್ಧೀಕರಣಗೊಳಿಸ್ತಾ ಇದ್ದಾರೆ, ನೀರಿನಿಂದ ಸ್ವಚ್ಛಗೊಳಿಸಿದ್ದಾರೆ ಗುರುಪೀಠದ ಭಕ್ತರು. ಉಚ್ಚಾಟನೆಯ ನಂತರದಲ್ಲಿ ಭಕ್ತರ ಆಕ್ರೋಶ ಕೂಡ ಒಂದು ಹಂತಕ್ಕೆ ಹೆಚ್ಚಾಗಿದೆ. ಟ್ರಸ್ಟಿಗಳ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ ಮಠದ ಆವರಣದಲ್ಲಿ. ಇದೀಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮಠದ ಕಡೆಗೆ ಬರ್ತಾ ಇದ್ದಾರೆ. ತಗೊಂಡಿರುವಂತ ನಿರ್ಧಾರ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದೇ ಸಂದರ್ಭ ಆಗಿರುವಂತ ವಾಗ್ವಾದ ಇದು. ಬಂದಿರುವಂತ ಭಕ್ತರು, ಪೊಲೀಸರು ಮತ್ತೆ ಶ್ರೀಗಳ ನಡುವೆ ದೊಡ್ಡ ವಾಗ್ವಾದನೆ ನಡೆದು ಹೋಯಿತು. ಗೇಟ್ ಹಾಕ್ತಾ ಇದ್ದಾಗೆ ಭಕ್ತರು ಬೇಸರಗೊಂಡ್ರು. ಇತ್ತ ನೋಡಿದ್ರೆ ಶ್ರೀಗಳು ಭಕ್ತರಿಗೇನು ಸಮಸ್ಯೆಗಳಾಗಬಾರ್ದು, ಅವ್ರಿಗೇನು ಮಾಡಬೇಡಿ ಅನ್ನೋದಾಗಿ ಪೊಲೀಸರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ರು. ಇದೇ ಸಂದರ್ಭ ವಾಗ್ವಾದ ಕೂಡ ನಡೆಯಿತು. ಮತ್ತೊಂದು ಕಡೆಯಲ್ಲಿ ಮಠದ ಆವರಣಕ್ಕೆ ಬರ್ತಾ ಇರುವಂತ ಭಕ್ತರ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಈಗ ಇನ್ನಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಯಾವಾಗ ಈ ವಚನಾನಂದ ಶ್ರೀಗಳ ಉಚ್ಚಾಟನೆ ಆಯ್ತು ಅನ್ನೋದಾಗಿ ಟ್ರಸ್ಟಿಗಳೇ ಮುಂದೆ ನಿಂತು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಅಧಿಕೃತವಾಗಿ ಟ್ರಸ್ಟಿಗಳೇ ಹೇಳ್ತಾ ಇದ್ದ ಹಾಗೆ ಭಕ್ತರು ಕೂಡ ಕೋಪಗೊಂಡಿದ್ದಾರೆ. ಟ್ರಸ್ಟಿಗಳ ಮೇಲೂ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಠದ ಆವರಣದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಇದು ಯಾವುದು ಕೂಡ ವ್ಯಾಲಿಡ್ ಅಲ್ಲ ಅನ್ನೋದಾಗಿ ಅಲ್ಲೇ ಇದ್ದಂತ ಅಧಿಕಾರಿಗಳು ಮಾತನಾಡ್ತಿದ್ದಾರೆ. ವ್ಯಾಪಾರಕ್ಕಂತ ಬಂದಂತ ಬ್ರಿಟಿಷರನ್ನ ವಾದ್ದೋಡಿಸಿದಂತ ಪವಿತ್ರ ಭೂಮಿಯ ಕಣದಲ್ಲಿ ನಾವಿದ್ದೇವೆ ಬಂಧುಗಳೇ. ಪೂಜ್ಯರ ಆಶೀರ್ವಾದ ಪಡೆಯುವುದರ ಮೂಲಕ ಈ ಪವಿತ್ರ ವನದಿಂದ ನನ್ನ ಭಾವನೆಗಳನ್ನ ನಿಮ್ಮನ್ನು ಹಂಚಿಕೊಳ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಇವನಾರವ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ.